ಹಾಯ್ ಫ್ರೆಂಡ್, ನಮಸ್ಕಾರ. ನಾನು ನಿಮ್ಮ ರಾಜನ್. ಇವತ್ತು ನಾವು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಶೋರೂಮ್ ಯಲಹಂಕ ನ್ಯೂ ಟೌನಲ್ಲಿ ಇದ್ದೀವಿ. ನಾವು ನೋಡ್ತಾ ಇರೋದು ಪ್ರೆಸ್ಟೀಜ್ ಕುಕ್ ಸೆಂಟರ್. ಒಂದು ಹೊಸ ಪ್ರಾಡಕ್ಟ್ ಪ್ರೆಸ್ಟೀಜ್ನಲ್ಲಿ ಲಾಂಚ್ ಮಾಡಿದ್ದಾರೆ. ಕುಕ್ ಸೆಂಟರ್ ಅಂದರೆ ಏನು, ಫಸ್ಟ್ ಅದು ಎಕ್ಸ್ಪ್ಲೈನ್ ಮಾಡಿಬಿಡ್ತೇನೆ ನಿಮಗೆ. ಕುಕ್ ಸೆಂಟರ್ ಅಂದರೆ ನಿಮಗೆ ಒಂದು ಇಂಡಕ್ಷನ್ ಕುಕ್ ಟಾಪ್ ಬರುತ್ತೆ. 5 ಲೀಟರ್ ಫ್ಲಿಪ್ ಆನ್ ಸ್ಟೀಲ್ದು ಫ್ಲಿಪ್ ಆನ್ ಕುಕ್ಕರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕುಕ್ ಆ್ಯಂಡ್ ಸರ್ವ್ ಯೂಸ್ ಮಾಡೋದು. ಇಂಡಕ್ಷನ್ ಕುಕ್ ಟಾಪ್ನಲ್ಲಿ ಏನು ಇಂಪಾರ್ಟೆಂಟ್, ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ, 1350 ವಾಟ್ಸ್ನಲ್ಲಿ ವರ್ಕ್ ಆಗೋದು. ತುಂಬ ವೇರಿಯನ್ಸ್ ಇದೆ, ಯಾವ ಬ್ರ್ಯಾಂಡ್ನಲ್ಲಿನೂ ಇಲ್ಲ. ಲೈಕ್ ಇದು ಒಂದು ರೋಬೋ ಥರ ವರ್ಕ್ ಆಗುತ್ತೆ ನಿಮಗೆ ಇಂಡಕ್ಷನ್ ಕುಕ್ ಟಾಪ್. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ. ಆ್ಯಂಡ್ ಇದರಲ್ಲಿ ಏನೇನು ಅಟ್ಯಾಚ್ಮೆಂಟ್ ಇರುತ್ತೆ, ಒಂದು ಇಡ್ಲಿ ಪ್ಲೇಟ್, 4 ಇಡ್ಲಿ ಬರುತ್ತೆ ಒಂದು ಪ್ಲೇಟ್ನಲ್ಲಿ. ನಿಮಗೆ 4 ಪ್ಲೇಟ್ ಬರುತ್ತೆ. ಟೋಟಲ್ 16 ಇಡ್ಲೀಸು. ಫ್ರೈ ಮಾಡೋದಕ್ಕೆ ನಿಮಗೆ ಫ್ರೈಯಿಂಗ್ ಸ್ಟ್ರೈನರ್ ಕೊಟ್ಟಿದ್ದಾರೆ. ಇಡ್ಲಿ ಮೋಲ್ಡ್, ಕೇಕ್ ಮೋಲ್ಡ್, ಕೇಕ್ ಮಾಡೋದಕ್ಕೆ, ಸ್ಟೀಮ್ ಕೇಕ್ ಮಾಡೋದಕ್ಕೆ ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ. ಆಮೇಲೆ ಸಪ್ರೇಟರ್, ಈಗ ರೈಸು ದಾಲು ಒಟ್ಟಿಗೆ ಇಟ್ಟು ನೀವು ಕುಕ್ ಮಾಡೋದಕ್ಕೆ ಇದು ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಬನ್ನಿ, ಇವತ್ತು ಈ ವಿಡಿಯೋನಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಕುಕ್ ಟಾಪ್ ಯೂಸ್ ಮಾಡಿ, ಇಂಡಕ್ಷನ್ ಕುಕ್ ಟಾಪ್ ಫ್ಲಿಪ್ ಆನ್ ಕುಕ್ಕರ್ ಯೂಸ್ ಮಾಡಿ ಒಂದು ವೆಜ್ ಬಿರಿಯಾನಿ, ಪನ್ನೀರ್ ವೆಜ್ ಬಿರಿಯಾನಿ ಮಾಡಿ ನಿಮಗೆ ತೋರಿಸ್ತೀನಿ. ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಕುಕ್ ಸೆಂಟರ್ ಇಂಡಕ್ಷನ್ ಕುಕ್ ಟಾಪ್, ಇದರಲ್ಲಿ ಇರೋದ್ರಲ್ಲಿ ತುಂಬ ವೆರೈಟೀಸ್ ಆಫ್ ಸೌತ್ ಇಂಡಿಯನ್ ಫುಡ್, ನಾರ್ತ್ ಇಂಡಿಯನ್ ಫುಡ್ ನೀವು ಕುಕ್ ಮಾಡೋಕ್ಕಾಗುತ್ತೆ. ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟು ರೈಸು, ದೋಸೆ ಚಪಾತಿ, ದಾಲ್, ರಾಜ್ಮಾ, ಮೀಟ್, ಫಿಶ್, ಚಿಕನ್, ಸೂಪ್, ರಸಮ್, ಡೀಪ್ ಫ್ರೈ, ಸಾಟ್, ಇಡ್ಲಿ, ಕೇಕ್, ಇದೆಲ್ಲ ಮಾಡೋಕ್ಕಾಗುತ್ತೆ. ಟೋಟಲ್ 16 ಐಟಮು ಆಲ್ರೆಡಿ ಅವರು ಪ್ರೀ ಡಿಟರ್ಮೈನ್ ಮಾಡಿ ಇಟ್ಟಿದ್ದಾರೆ. ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕುಕ್ ಆಗುತ್ತೆ. ಯಾವುದೇ ಇಂಡಕ್ಷನ್ ಕುಕ್ ಟಾಪ್ ತೊಗೊಂಡ್ರು ನೀವು ಮ್ಯಾಕ್ಸಿಮಮ್ ಒಂದು 5 ಇಲ್ಲ 6 ಇರುತ್ತೆ, ಆಪ್ಷನ್ಸ್ ಇರುತ್ತೆ ಪ್ರೀ ಪ್ರೋಗ್ರಾಮ್ದು. ಬಟ್ ಇದರಲ್ಲಿ 16 ಪ್ರೀ ಪ್ರೋಗ್ರಾಮ್ದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕುಕ್ಕಿಂಗ್ ಆಗುತ್ತೆ, ಕುಕ್ಕಿಂಗ್ ಮಾಡೋಕ್ಕಾಗುತ್ತೆ. ನೀವು ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ಏನಂದರೆ, ನಾರ್ಮಲ್ ಇಂಡಕ್ಷನ್ ಕುಕ್ ಟಾಪ್ ಯೂಸ್ ಮಾಡಿದ್ರೆ ನಿಮಗೆ ಪವರ್ ಜಾಸ್ತಿ ಖರ್ಚಾಗುತ್ತೆ. ಬಟ್ ಇದರಲ್ಲಿ ಪವರ್ ಸೇವ್ ಆಗುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ನೀವು ಆಯಿಲ್ನಲ್ಲಿ ಫ್ರೈ ಮಾಡೋ ಟೈಮ್ನಲ್ಲಿ ಈವನ್ ಆಯಿಲ್ ಕಡಿಮೆನೇ ಖರ್ಚಾಗುತ್ತೆ. ಹೆಂಗಂತ ವಿಡಿಯೋನಲ್ಲಿ ತೋರಿಸ್ತೀನಿ. ಇವತ್ತು ಪನ್ನೀರ್ ಬಿರಿಯಾನಿ ಮಾಡೋದು ನಿಮ್ಗೆ ಒಂದು ಡೆಮೋ ತೋರಿಸ್ತೀನಿ. ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಟಿದ್ದೀನಿ, ಕೊತ್ತಂಬರಿ, ಆಮೇಲೆ ಪುದೀನ, ಟೊಮೆಟೊ ಕಟ್ ಮಾಡಿದ್ದೀನಿ, ಚಿಲ್ಲಿ, ಆಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಬನ್ನಿ, ಆಮೇಲೆ ನಿಮಗೆ ಪನ್ನೀರು ಕಟ್ ಮಾಡಿ ಇಟ್ಟಿದ್ದೀನಿ, ಮಸಾಲ ಐಟಮ್ಸ್ ಇಟ್ಟಿದ್ದೀನಿ. ಫಸ್ಟು ಆನಿಯನ್ ಹಾಕಿ, ಆನಿಯನ್ ಬ್ರೌನಿಶ್ ಕಲರ್ನಲ್ಲಿ ಬಂದಾದ್ಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕಿ ನಾವು ಫ್ರೈ ಮಾಡೋಣ. ನಾರ್ಮಲಿ ನಾವು ಒಂದು ಬಿರಿಯಾನಿ ಮಾಡಿದ್ರೆ ಏನು ಮಾಡ್ತೀವಿ ಅಂದರೆ, ಒಂದು ಕಡಾಯಿ ತಗೊಳ್ತೀವಿ, ಕಡಾಯಿಯು ಯೂಸ್ ಮಾಡ್ತೀವಿ. ಬಟ್ ಫ್ಲಿಪ್ ಆನ್ ಯೂಸ್ ಮಾಡೋ ಟೈಮಲ್ಲಿ ಫ್ಲಿಪ್ ಆನ್ ಇದು ಕಡಾಯಿ ಥರನೂ ಯೂಸ್ ಮಾಡಿ ಕುಕ್ ಮಾಡೋಕ್ಕಾಗುತ್ತೆ. ಬ್ರೌನಿಶ್ ಕಲರ್ ಬಂದಾದ್ಮೇಲೆ ನೆಕ್ಸ್ಟು ಟೊಮೆಟೊ ಹಾಕಿ ನಾವು ಫ್ರೈ ಮಾಡ್ತೀವಿ. ಸ್ಲೈಟ್ ಬ್ರೌನಿಶ್ ಕಲರ್ ಬಂದಿದೆ. ಈಗ ನಾವು ಟೊಮೆಟೊ ಹಾಕೋಣ. ಸ್ವಲ್ಪ ರೋಸ್ಟ್ ಆಗಲಿ, ಆಮೇಲೆ ಪನ್ನೀರ್ ಹಾಕಿ. ನಾವು ಸ್ವಲ್ಪ ಸ್ಟಿರ್ ಮಾಡ್ತಾನೆ ಇರಬೇಕು, ಯಾಕಂದರೆ ನಾವು ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ಯೂಸ್ ಮಾಡ್ತಾ ಇರೋದು. ನಾವು ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಸ್ಟಿಕ್
ಸ್ಟಿಕ್ ಆಗುತ್ತೆ, ಬರ್ನ್ ಆಗುತ್ತೆ. ನಮ್ಮ ಅಟೆನ್ಷನ್ ಇರಬೇಕು ಕುಕಿಂಗ್ನಲ್ಲಿ, ತುಂಬ ಇಂಪಾರ್ಟೆಂಟು. ತುಂಬ ಜನ ಕಂಪ್ಲೇಂಟ್ ಮಾಡೋದು ಏನಂದರೆ ಸ್ಟೀಲ್ ಕುಕ್ಕರ್ನಲ್ಲಿ ಕುಕ್ ಮಾಡೋಕ್ಕಾಗ್ತಾಯಿಲ್ಲ, ನಮಗೆ ಫ್ರೈ ಆಗುತ್ತೆ, ಸ್ಟಿಕ್ ಆಗುತ್ತೆ, ಬರ್ನ್ ಆಗುತ್ತೆ ಅಂತ. ನೋಡಿ, ನಾನು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ನಲ್ಲೇ ಕುಕ್ ಮಾಡ್ತಾ ಇರೋದು. ಈಗ ಇದರಲ್ಲಿ ಬರ್ನಿಂಗೂ ಆಗಿಲ್ಲ, ಸ್ಟಿಕ್ಕೂ ಆಗಿಲ್ಲ. ಈಗ ಇಂಪಾರ್ಟೆಂಟು, ನಾವು ಪನ್ನೀರು ಹಾಕಿದ್ದೀವಿ, ಫ್ರೈಯಿಂಗ್ ಮಾಡ್ತಾ ಇದ್ದೀನಿ. ಸಾಲ್ಟ್ ತುಂಬ ಇಂಪಾರ್ಟೆಂಟು. ನಿಮ್ಗೆ ಎಷ್ಟು ಬೇಕಾಗುತ್ತೋ, ಎಷ್ಟು ರೈಸ್ ಹಾಕ್ತಿರೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಸ್ಮೆಲ್ ತುಂಬ ಚೆನ್ನಾಗಿದೆ. ಈಗನೇ ತಿನ್ಬೇಕಂತ ತುಂಬ ಈಗ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಆಗ್ತಾ ಇದೆ. ನಾವು ಒಂದು ಡೆಮೋ ಮಾಡ್ತಾ ಇದ್ದೀವಿ. ಈಗ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಕುಕಿಂಗ್ನಲ್ಲಿ. ನಾನು ಇದರಲ್ಲಿ 3 ಕಪ್ ರೈಸ್ ಹಾಕಿದ್ದೀನಿ. ಇದು ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 160 ಗ್ರಾಮ್ಸ್. ಸೊ ಟೋಟಲಿ ಆಲ್ಮೋಸ್ಟ್ 450 ಗ್ರಾಮ್ಸ್ ಹಾಕಿದ್ದೀನಿ. ಡಬಲ್ ದ ವಾಟರ್ ಹಾಕಬೇಕು. ಸೊ 6.5 ಗ್ಲಾಸ್ ನೀರು ಹಾಕಿದ್ದೀನಿ. ತುಂಬ ಜನ ಏನು ಹೇಳ್ತಾರೆ ಅಂದರೆ ನಾನು 20 ವರ್ಷ ಕುಕ್ ಮಾಡ್ತೀನಿ, 30 ವರ್ಷ ಕುಕ್ ಮಾಡ್ತೀನಿ ಅಂತ. ಅದೇ ಇಂಪಾರ್ಟೆಂಟ್ ಎಲ್ಲ. ಕುಕ್ಕಿಂಗ್ನಲ್ಲಿ ಮೆಷರ್ಮೆಂಟು ತುಂಬ ಇಂಪಾರ್ಟೆಂಟು. ನಮಗೆ ಬ್ರೈನ್ ಕ್ಯಾಲ್ಕುಲೇಷನ್ ಇರುತ್ತೆ, ಬಟ್ ಕುಕ್ಕರ್ ಬಂದು ಡಿಫ್ರೆಂಟ್ ಸೈಜ್ನಲ್ಲಿ ಸೇಲ್ ಮಾಡ್ತಾ ಇರೋದು. ಒಂದು ಕುಕ್ಕರ್ಗೆ ಡಿಫ್ರೆಂಟ್ ಸೈಜಸ್ ಇರುತ್ತೆ, ಮೆಷರ್ಮೆಂಟ್ ಇರುತ್ತೆ. ಯಾವಾಗಲೂ ಕುಕ್ಕಿಂಗ್ನಲ್ಲಿ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟು. ಈಗ ನಾನು 3 ಕಪ್ ರೈಸ್ ಅಂತ ಹೇಳಿದ್ದೀನಿ. ಸ್ವಲ್ಪ ಟೈಮ್ ಸೋಕ್ ಮಾಡಿ ಇಟ್ಟಿರೋ ರೈಸು. ಈಗ ರೈಸು ಹಾಕ್ತಿದ್ದೀನಿ. ಈಗ ಇದು 5 ಲೀಟರ್ ಕುಕ್ಕರ್. ನಾನು 3 ಕಪ್ ರೈಸ್ ಹಾಕಿದ್ದೀನಿ. ಆಲ್ಮೋಸ್ಟ್ ಡಬಲ್ ದ ವಾಟರ್. ಇದರಲ್ಲಿ ಡಬಲ್ ದ ವಾಟರ್ ಹಾಕಿದ್ದೀನಿ. ಎಷ್ಟು ಗ್ಯಾಪ್ ಇದೆ ನೋಡಿ. ಈಗ ನೀರು ಹಾಕಿನೂ ನಿಮಗೆ ಆಲ್ಮೋಸ್ಟ್ ಅರ್ಧ ಗ್ಯಾಪ್ ಇದೆ. ಅಷ್ಟು ಗ್ಯಾಪ್ ಇದ್ರೇ ನಿಮಗೆ ಕುಕ್ಕಿಂಗ್ ತುಂಬ ಚೆನ್ನಾಗಾಗುತ್ತೆ. ನೀವು ಆಲ್ಮೋಸ್ಟ್ 1/2 kg ಮೇಲೆ ಹಾಕ್ಬಿಟ್ಟು ಏನಾಗುತ್ತೆ, ನೀವು ವೆಜಿಟೇಬಲ್ ಹಾಕ್ತೀರಿ. ಈ ಆಫ್ ಸ್ಪೇಸು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಳಗೆ ಸೀದೋಗುತ್ತೆ. ಅದೇ ಇಂಪಾರ್ಟೆಂಟ್. ನೀವು 1/2 kg ಹಾಕಿದ್ರೆ ನಿಮಗೆ ಸೀದೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕಿಂಗ್ ಆಗಿದ ಮೇಲೆ ಸೀದೋಗಿದೆಯಾ ನನಗೆ ನೋಡಿ ನಿಮ್ಮದು ಒಂದು ಐಡಿಯಾ ಬರುತ್ತೆ. ಸ್ಟೀಲ್ ಕುಕ್ಕರು, ಟ್ರೈಪ್ಲೈ ಕುಕ್ಕರು ಇಲ್ಲ, ಸ್ಟೀಲ್ ಕುಕ್ಕರ್ ವಿತ್ ಸ್ಯಾಂಡ್ವಿಚ್ ಬಾಟಮ್ ಇರೋದು. ಫಸ್ಟೇ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನಾನು ಆನಿಯನು ಟೊಮೆಟೊ ಮಾಡೋ ಟೈಮಲ್ಲಿ. ಈಗ ರೈಸ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಸಾಲ್ಟ್ ಬೇಕೋ, ಒಂದೊಂದು ಮನೆಯಲ್ಲಿ ಡಿಫ್ರೆಂಟ್ ಸಾಲ್ಟ್ ಯೂಸ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕೋ ಆಮೇಲೆ ಸಾಲ್ಟ್ ಮಿಕ್ಸ್ ಮಾಡಿ ಬಿಟ್ಬಿಡಿ. ನಾನು ಏನು ಮಾಡಿದ್ದೀನಿ ಅಂದರೆ ಫಸ್ಟು ಸಾರ್ಟ್ ಮಾಡೋದಕ್ಕೆ ಸಾರ್ಟ್ ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಈಗ ನಾವು ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬಿರಿಯಾನಿ ಇರೋದು ನಾವು ಚೂಸ್ ಮಾಡಬೇಕು. ಈಗ ಇಷ್ಟು ಟೈಮ್ ನಾವು ಕುಕ್ಕರ್ ಸಾರ್ಟ್ ಮಾಡೋದಕ್ಕೆ ಸಾರ್ಟ್ ಫಂಕ್ಷನ್ ಯೂಸ್ ಮಾಡಿದ್ವಿ. ಇದರಲ್ಲಿ ಈಗ ರೈಸ್ ಅಂತ ಒಂದು ಆಪ್ಷನ್ ಇದೆ. ಇದು ಪ್ರೆಸ್ ಮಾಡಿದ್ರೆ ನಿಮಗೆ 5 ಮಿನಿಟ್ಸ್ ಅಂತ ಬರುತ್ತೆ. ಇದು ನಾರ್ಮಲ್ ಕುಕ್ಕರ್ನಲ್ಲಿ 2 ಹ್ಯಾಂಡಲ್ ನಾವು ಲಾಕ್ ಮಾಡ್ತೀವಿ. ಇದು 1 ಹ್ಯಾಂಡ್ ಯೂಸೇಜು, ಫ್ಲಿಪ್ ಆನ್ ಕುಕ್ಕರ್ ನೋಡಿ ಅಷ್ಟೇ. ಈಗ ಇಲ್ಲಿ ಪ್ರೆಷರ್ ಬಂದಾದ್ಮೇಲೆ ನೀವು ವಿಸಿಲ್ ಹಾಕಬೇಕು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ಏನಂದರೆ, ಯಾಕೆ ಈಗ ವಿಸಿಲ್ ಹಾಕಬಾರ್ದು ಅಂದರೆ, ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಕುಕ್ ಮಾಡಿದ್ರೆ ಅದರಲ್ಲಿ ಡಸ್ಟ್ ಹೋಗಿ ಅಕ್ಯುಮುಲೇಟ್ ಆಗುತ್ತೆ, ರೈಸು ಇಲ್ಲ ದಾಲ್. ನೀವು ಕ್ಲೀನ್ ಮಾಡೋ ಟೈಮಲ್ಲಿ ಅದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಈಗ ಪ್ರೆಷರ್ ಬಂದಾದ್ಮೇಲೆ ಏನಾಗುತ್ತೆ, ನೀರು ಸ್ಪ್ರಿಂಕಲ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಬ್ಲಾಕೇಜ್ ಇದೆ ಅಂತ ಅರ್ಥ. ಈಗ ಜಾಸ್ತಿ ಪ್ರೆಷರ್ ಬರೋ ಟೈಮ್ನಲ್ಲಿ ಏನಾಗುತ್ತೆ, ಡಸ್ಟೂ ಅದರಲ್ಲಿ ಆಚೆ ಬಂದ್ಬಿಡುತ್ತೆ, ಪ್ರೆಷರ್ ಆಮೇಲೆ ಜಾಸ್ತಿ ಬರುತ್ತೆ. ಆ ಟೈಮ್ನಲ್ಲಿ ನೀವು ವಿಸಿಲ್ ಹಾಕಿದ್ರೆ ಬ್ಲಾಕೇಜ್ ಕ್ಲೀನ್ ಆಗುತ್ತೆ. ವಾಷಿಂಗ್ ಮಾಡೋ ಟೈಮ್ನಲ್ಲಿ ನೀವು ಏನು ಬಿಟ್ಟಿದ್ದೀರೋ ಅದು ಕ್ಲೀನ್ ಆಗುತ್ತೆ. ಒಂದು 10 ನಿಮಿಷ ವೆಯ್ಟ್ ಮಾಡೋಣ. ಈಗ ನೋಡಿ ಸ್ಪ್ರಿಂಕಲ್ ಆಗ್ತಾ ಇದೆ, ನೀರು ಸ್ಪ್ರಿಂಕಲ್ ಆಗ್ತಾ ಇದೆ. ಈ ಸ್ಪ್ರಿಂಕಲ್ ನೀರೆಲ್ಲ ಇದೆ. ಈಗ ಫೋರ್ಸ್ಫುಲ್ ಬಂದರೆ ಸೊ ಬ್ಲಾಕೇಜ್ ಏನಿಲ್ಲ. ಪ್ರೆಷರ್ ಚೆನ್ನಾಗಿ ಬಿಲ್ಡಪ್ ಆಗಿದೆ. ಇಲ್ಲಿನೂ ನೋಡಿ, ಇಲ್ಲಿ ನೋಡಿ ಪ್ರೆಷರ್ ಇಂಡಿಕೇಟರ್ ಮೇಲೆ ಬಂದಿದೆ. ಇಲ್ಲಿ ಪ್ರೆಷರ್ ಮೇಲೆ ಬರ್ತಾಯಿದೆ. ಈಗ ವಿಸಿಲ್ ಹಾಕ್ತೀನಿ. ಈಗ ಏನಾಗುತ್ತೆ ಅಂದರೆ, ಒಂದು ವಿಸಿಲ್, ನಾರ್ಮಲಿ ಎಲ್ಲ ಕುಕ್ಕರ್ ಮೇಲೇನೂ ಒಂದು 3 ವಿಸಿಲ್ 4 ವಿಸಿಲ್ ಇರ್ತೀವಿ. ಈಗ ಒಂದೇ ವಿಸಿಲ್ ಬಂದಾದ್ಮೇಲೆ ಆಫ್ ಮಾಡ್ತೀವಿ.
ನಾನು ಫಸ್ಟು ಇಂಡಕ್ಷನ್ ಕುಕ್ ಟಾಪ್ ಇಟ್ಟು ಈ ಕುಕ್ಕರ್ ಇಟ್ಟಾದಮೇಲೆ ನಿಮಗೆ 5 ಬ್ಲಿಂಕ್ ಆಗ್ತಾ ಇತ್ತು. ಈಗ ಬ್ಲಿಂಕ್ ಆಗೋದು 2 ವಿಸಿಲ್ ಬಂದಾದಮೇಲೆ ಆ ಬ್ಲಿಂಕು ಸ್ಟಾಪ್ ಆಯಿತು. 5, 4, 3 ಅಂತ ಬಂದಿದೆ. ಇದು 2, 1, 0 ಬಂದಾದಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಆ ಟೈಮ್ನಲ್ಲಿ ನಾವು ಕುಕ್ಕರ್ ಆಚೆ ಇಟ್ಬಿಟ್ಟು ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು, ಪ್ರೆಷರೆಲ್ಲ ರಿಮೂವ್ ಆಗೋದಕ್ಕೆ. ಆಮೇಲೆ ನಾವು ಓಪನ್ ಮಾಡಬೇಕು. ಈಗ ಇದು ಕುಕ್ಕಿಂಗ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇದ್ದರೆ ಇದು ನೋಡಿ, ಪ್ರೆಷರ್ ಇಂಡಿಕೇಟರ್ ಮೇಲೆ ಇದೆ. ಈ ಪ್ರೆಷರ್ ಇಂಡಿಕೇಟ್ರು ಕೆಳಗೆ ಬಂದಾದ ಮೇಲೆ ನೀವು ವಿಸಿಲ್ ರಿಮೂವ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ಓಪನ್ ಮಾಡೋಕ್ಕಾಗುತ್ತೆ. ಸೊ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಕುಕ್ಕಿಂಗ್ ಕಂಪ್ಲೀಟ್ ಆಗಿದೆ, ಪ್ರೆಷರ್ ರಿಮೂವ್ ಆಗಿದೆ. ಪ್ರೆಷರ್ ಹೋಗಿದೆ ಅಂತ ಹೆಂಗೂ ಗೊತ್ತಾಗುತ್ತೆ. ಇದು ನಾನು ಲಾಸ್ಟ್ ಟೈಮ್ ನಿಮಗೆ ಇಂಡಿಕೇಟರ್ ತೋರಿಸಿದ್ದೀನಿ. ಈ ರೆಡ್ ಕಲರ್ ಇಂಡಿಕೇಟರ್ ಇತ್ತಲ್ವ, ಇದು ಮೇಲೆ ಇತ್ತು, ಈಗ ಕೆಳಗೆ ಹೋಗಿದೆ. ನೆಕ್ಸ್ಟು ನಾನು ವಿಸಿಲ್ ರಿಮೂವ್ ಮಾಡ್ತೀನಿ. ನೋಡಿ, ಪ್ರೆಷರ್ ಇಲ್ಲ. ಈಗ ಫ್ಲಿಪ್ ಆನ್ ಕುಕ್ಕರ್ ಜಸ್ಟ್ ನಾನು ಫ್ಲಿಪ್ ಮಾಡ್ತೀನಿ, ಓಪನ್ ಮಾಡಿ. ನೀರಿಲ್ಲ, ತುಂಬ ಚೆನ್ನಾಗಿದೆ. ನೋಡಿ, ಪನ್ನೀರ್ ಬಿರಿಯಾನಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಟೇಸ್ಟ್ ಮಾಡಬೇಕು. ಐ ಆಮ್ ಜಸ್ಟ್ ವೆಯ್ಟಿಂಗ್ ಟು ಟೇಸ್ಟ್. ನಾನು ಟೇಸ್ಟ್ ಮಾಡಿಬಿಟ್ಟು ಹೆಂಗೆ ಬಂದಿದೆ ಅಂತ ನಿಮಗೂ ಹೇಳ್ತೀನಿ. ಈಗ ಕಂಪ್ಲೀಷನ್ ಆಗಿದೆ. ಇದು ಓಪನ್ ಮಾಡಿದ್ದೀನಿ. ಇಂಪಾರ್ಟೆಂಟು, ಇದರಲ್ಲಿ ಒಂದು ಗ್ಲಾಸ್ ಲೀಡ್ ಬರುತ್ತೆ. ಈ ಗ್ಲಾಸ್ ಲೀಡ್ ಹಾಕ್ಬಿಟ್ರೆ ನಿಮಗೆ ಸರ್ವಿಂಗ್ ಮಾಡೋದಕ್ಕೂ ತುಂಬ ಕಂಫರ್ಟಬಲ್ ಆಗುತ್ತೆ. ನಾರ್ಮಲ್ ಕುಕ್ಕರ್ನಲ್ಲಿ ನಾವು ಕುಕ್ ಮಾಡಿದ್ರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಸರ್ವಿಂಗ್ ಮಾಡ್ತೀವಿ. ಬಟ್ ಇದಕ್ಕೆ ಒಂದು ಗ್ಲಾಸ್ ಲೀಡ್ ಬರುತ್ತೆ, ಸ್ಟಿಫ್ ಅಂತೆ. ನೋಡಿ, ಮೇನ್ ಲೀಡ್ ಓಪನ್ ಮಾಡಿದ್ದೀನಿ, ಗ್ಲಾಸ್ ಲೀಡ್ ಹಾಕಿದ್ದೀನಿ. ನೀವು ಹಂಗೆ ಸರ್ವ್ ಮಾಡೋದಕ್ಕೆ ತೊಗೊಂಡು ಹೋಗ್ತಾರೆ. ಪನ್ನೀರ್ ಬಿರಿಯಾನಿ ಸರ್ವ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸಾಲ್ಟ್ ಮಾತ್ರ ಸ್ವಲ್ಪ ಕಡಿಮೆ ಇದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಜನ ನಮ್ಮ ಹತ್ರ ಹೇಳೋದು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ತಲ ಸೀದೋಗುತ್ತೆ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಏನೂ ಆಗಿಲ್ಲ. ಮೆಷರ್ಮೆಂಟ್ ನಾವು ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಬರೋಲ್ಲ. ಎಲ್ತಿಗೂ ತುಂಬ ಚೆನ್ನಾಗಿರುತ್ತೆ. ಪಾತ್ರೆ ಲೈಫು ಚೆನ್ನಾಗಿ ಬರುತ್ತೆ, ನಿಮ್ಮ ರೈಸು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಸ್ಟೀಲ್ ಪಾತ್ರೆ ತೊಗೊಳ್ಳಿ, ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.